4 ವರ್ಷಗಳ ಹಿಂದೆ ಕೊರಗಜ್ಜನ ಕ್ಷೇತ್ರಕ್ಕೆ ಅಪಮಾನವಾದಾಗ ವಿಶ್ವ ಹಿಂದೂ ಪರಿಷತ್ ವತಿಯಿಂದ ಕೊರಗಜ್ಜನ ಆದಿ ಕ್ಷೇತ್ರಗೂ ನಮ್ಮ ನಡೆ ಪಾದಯಾತ್ರೆ ಹಮ್ಮಿಕೊಂಡಿದ್ದೆವು. ಅದಾದ ಕೆಲವು ದಿನಗಳಲ್ಲಿ ಆರೋಪಿಗಳು ಸಿಕ್ಕಿಬಿದ್ದಿದ್ದು, ಅದರಲ್ಲಿ ಕೆಲವರು ಸತ್ತರೆ ಇನ್ನು ಕೆಲವರು ಹಾಸಿಗೆ ಹಿಡಿದಿದ್ದಾರೆ. ಹೀಗಾಗಿ ಮಾರ್ಚ್ 9ರಂದು ಕದಿರಿ ಕ್ಷೇತ್ರದಿಂದ ಕೊರಗಜ್ಜನ ಕ್ಷೇತ್ರಕ್ಕೆ 9ನೇ ವರ್ಷದ ಪಾದಯಾತ್ರೆಯನ್ನು ಹಮ್ಮಿಕೊಂಡಿದ್ದೇವೆ ಎಂದು ಜಿಲ್ಲಾ ಸಂಪರ್ಕ ಪ್ರಮುಖ ಪ್ರವೀಣ್ ಕುತ್ತಾರ್ ಪತ್ರಿಕಾಗೋಷ್ಠಿಯಲ್ಲಿ ಮಾಹಿತಿಯನ್ನು ನೀಡಿದರು. ನಮ್ಮ ಸಂಘಟನೆಯ ಕಾರ್ಯಕರ್ತರು ಪಾದಯಾತ್ರೆ ಸಾಗಿ ಬರುವ ವಿವಿಧ ಕಡೆಗಳಲ್ಲಿ ಚಹಾ ತಿಂಡಿ ವ್ಯವಸ್ಥೆ ಹಾಗೂ ಮಧ್ಯಾಹ್ನ ಊಟದ ವ್ಯವಸ್ಥೆಯನ್ನು ಸಹ ಮಾಡಲಾಗಿದೆ. ದಿಕ್ಸೂಚಿ ಭಾಷಣವನ್ನು ಚಕ್ರವರ್ತಿ ಸೂಲಿಬೆಲೆ ಮಾಡಲಿದ್ದಾರೆ. ಕಾರ್ಯಕ್ರಮದ ಬಳಿಕ ಖ್ಯಾತ ಭಾಗವತ ಪಟ್ಲ ಸತೀಶ್ ಶೆಟ್ಟಿ ಹಾಗೂ ತಂಡದಿಂದ ಕೊರಗಜ್ಜನ ಕಾರಣಿಕ ಕುರಿತ ಯಕ್ಷಗಾನ ನಡೆಯಲಿದೆ ಎಂದರು. ವಿಶೇಷವಾಗಿ ನಾವೊಂದು 5ನೇ ವರ್ಷದ ಈ ಸಲ ಒಂದು ನಮ್ಮ ಕಾರ್ಯಕ್ರಮ ಪಾದಯಾತ್ರೆ ಕದ್ರಿ ದೇವಸ್ಥಾನದಿಂದ ಕುತ್ತಾರಿಗೆ ನಿರಂತರವಾಗಿ 4 ವರ್ಷ ಮಾಡಿದೆ. ಅದೇ ರೀತಿ ಈ ಸಲ 5ನೇ ವರ್ಷ. ಈ ಸಲ ಸ್ವಲ್ಪ ಜಾಸ್ತಿ ಗೌಜಿಯಲ್ಲಿ ಮಾಡಬೇಕಂತ ನಾವು ಒಂದು ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಕದ್ರಿ ದೇವಸ್ಥಾನದಿಂದ ಮಾರ್ಚ್ 9 ತಾರೀಕು ಕದ್ರಿಯಿಂದ ನಾವು ಬೆಳಿಗ್ಗೆ 6 ಗಂಟೆಗೆ ನಾವು ಕುತ್ತಾರ ಕೊರಗಜ್ಜನ ಕ್ಷೇತ್ರಕ್ಕೆ ನಾವು ಬರಲಿಕ್ಕಿದ್ದೇವೆ. ಕದ್ರಿ ದೇವಸ್ಥಾನದಿಂದ ಮಲ್ಲಿಕಟ್ಟೆಗೆ ಬಂದು, ಮಲ್ಲಿಕಟ್ಟೆಯಿಂದ ಕಂಕನಾಡಿಗೆ ಬಂದು, ಕಂಕನಾಡಿಯಿಂದ ಪಂಪೆಲಿಗೆ ಬಂದು, ತುಕ್ಕೋಟಿಯಿಂದ ಕುತ್ತಾರಿಗೆ ನಾವು ಬರ್ತಾ ಇದ್ದೇವೆ. ಈ ಸಲ ಒಂದು 5ನೇ ವರ್ಷದ ವಿಶೇಷ ಏನಂದರೆ, ಕೊರಗಜ್ಜನ ಕ್ಷೇತ್ರಕ್ಕೆ ಬಂದ ಕೂಡಲೇ ಎಲ್ಲರಿಗೂ ಈ ಸಲ ಒಂದು ವಿಶೇಷ ಏನಂದರೆ, ಕೊರಗಜ್ಜನ ಕ್ಷೇತ್ರದಲ್ಲಿ ಬರುವಂಥ ಭಕ್ತರಿಗೆ ಬೆಳಿಗ್ಗೆ ಬರುವಾಗ ಒಂದು ಊಟದ ವ್ಯವಸ್ಥೆಯನ್ನು ನಾವು ಮಾಡಿದ್ದೇವೆ. ಕೊರಗಜ್ಜನಿಗೆ ಉಪ್ಪಿನಕಾಯಿ ಮತ್ತೊಂದು ಕುಡು ಬಸಳೆ ಪದಾರ್ಥ, ಇದರ ಒಂದು ಗಂಜಿ ಊಟದ ವ್ಯವಸ್ಥೆಯನ್ನು ನಾವು ಬೆಳಿಗ್ಗೆ ಮಾಡಿದ್ದೇವೆ. ಈ ಸಲ ಒಂದು ದಿಕ್ಸೂಚಿ ಭಾಷಣಕ್ಕೆ ನಮ್ಮ ಚಕ್ರವರ್ತಿ ಸೂಲಿಬೆಲೆ ಅಂತ ನಮ್ಮ ದಿಕ್ಸೂಚಿ ಭಾಷಣಕ್ಕೆ ಬರ್ತಾರೆ. ಅದೊಂದು 9:30 ಗಂಟೆಗೆ ಸರಿಯಾಗಿ ನಮ್ಮ ಇಲ್ಲಿ ಕಾರ್ಯಕ್ರಮ ಆಗ್ತದೆ, ಸಭಾ ಕಾರ್ಯಕ್ರಮ ಆಗ್ತದೆ. ಆ ಸಭಾ ಕಾರ್ಯಕ್ರಮದಲ್ಲಿ ಚಕ್ರವರ್ತಿ ಸೂಲಿಬೆಲೆ ಮತ್ತು ನಮ್ಮ ಸಂಘಟನೆ ಹಿರಿಯರಾದ MB ಪುರಾಣಿಕ್, ಶರಣ್ ಪಂಪಲ್ ಇಂಥವರೆಲ್ಲರೂ ಆ ಸಂಘಟನೆಯಲ್ಲಿ ಇರ್ತಾರೆ. ರವಿ ಅಸೈಗೊಳ್ಳಿ ಮಾತನಾಡಿ, ವಿಶ್ವ ಹಿಂದೂ ಪರಿಷತ್ ಹಾಗೂ ಕೊರಗಜ್ಜನ ಕ್ಷೇತ್ರದ ಆಡಳಿತ ಮಂಡಳಿ ಸಹಕಾರದಲ್ಲಿ ಪಾದಯಾತ್ರೆ ನಡೆಯಲಿದ್ದು, ಧಾರ್ಮಿಕ ಕಾರ್ಯಕ್ರಮಕ್ಕೂ ಹೆಚ್ಚಿನ ಸಂಖ್ಯೆಯಲ್ಲಿ ಭಕ್ತರು ಪಾಲ್ಗೊಳ್ಳಬೇಕು. 25,000 ಮಂದಿ ಪಾಲ್ಗೊಳ್ಳುವ ನಿರೀಕ್ಷೆ ಇದೆ ಎಂದು ಹೇಳಿದರು. ಐಕ್ಯತೆಗಾಗಿ ಮತ್ತು ಲೋಕ ಕಲ್ಯಾಣಾರ್ಥವಾಗಿ, ಅಂದರೆ ಇಡೀ ಹಿಂದೂ ಸಮಾಜ, ಸನಾತನ ಸಂಸ್ಕೃತಿ, ವಿಶ್ವ ಹಿಂದೂ ಪರಿಷತ್ ಹಿಂದೂ ಸನಾತನ ಸಂಸ್ಕೃತಿಯ ರಕ್ಷಣೆಗೆ ಕಟಿಬದ್ಧವಾಗಿದ್ದು, ನಮ್ಮ ಧರ್ಮ, ದೇವರು, ದೈವ, ಧಾರ್ಮಿಕ ನಂಬಿಕೆಗಳಿಗೆ ಅಪಚಾರವಾದಂಥ ಸಂದರ್ಭದಲ್ಲಿ ಅದನ್ನು ಪ್ರತಿಭಟಿಸುವ ಮೂಲಕ ಸಮಸ್ತ ಹಿಂದೂ ಸಮಾಜವನ್ನು ಒಗ್ಗೂಡಿಸುವಂಥ ದೃಢ ಸಂಕಲ್ಪವನ್ನು ಹೊಂದಿಕೊಂಡು, ಅದೇ ರೀತಿ ಸಾಮೂಹಿಕ ಪ್ರಾರ್ಥನೆ, ಪಾದಯಾತ್ರೆಯ ಮೂಲಕ ಜನರಲ್ಲಿ ಆಸ್ತಿಕತೆಯನ್ನು ಮೂಡಿಸುವಂಥ ಪ್ರಯತ್ನವನ್ನು ವಿಶ್ವ ಹಿಂದೂ ಪರಿಷತ್ ಮಾಡ್ತಾ ಇದೆ. ಈಗಾಗಲೇ ನಾಡಿದ್ದು 9ನೇ ತಾರೀಕು, ಮಾರ್ಚ್ 9ನೇ ತಾರೀಕು ಬೆಳಿಗ್ಗೆ 6 ಗಂಟೆಗೆ ಸರಿಯಾಗಿ ಕದ್ರಿ ಮಂಜುನಾಥನ ಕ್ಷೇತ್ರದಿಂದ ಸಾಮೂಹಿಕ ಪ್ರಾರ್ಥನೆಯೊಂದಿಗೆ ಇಡೀ ಹಿಂದೂ ಸಮಾಜದ ಆಸ್ತಿಕ ಜನರನ್ನು ಸೇರಿಸಿಕೊಂಡು ಅಲ್ಲಿಂದ ಪಾದಯಾತ್ರೆ ಬರಲಿಕ್ಕಿದೆ. ದೇವಿಪ್ರಸಾದ್ ಶೆಟ್ಟಿ ಉಪಸ್ಥಿತರಿದ್ದರು.